ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನು ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದೆ. ಬಿಜೆಪಿ ಮುಖ್ಯಮಂತ್ರಿ ಟಾರ್ಗೆಟ್ ಮಾಡಿಕೊಂಡು ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಬಸವರಾಜ ರಾಯರೆಡ್ಡಿ ಯೂ ಟರ್ನ್ ಹೊಡೆಯುವ ಅಗತ್ಯ ಇಲ್ಲ, ಅವರು ಸತ್ಯವನ್ನೇ ಹೇಳಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ರಾಯರೆಡ್ಡಿ ಹೇಳಿಕೆಯಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ ಅಂತ ಸತ್ಯವನ್ನ ಎಂಬಿ ಪಾಟೀಲ್ ಒಪ್ಪಿಕೊಂಡಿದ್ದಾರೆ. ಕ್ರಮದ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ಅವರ ಜನರಲ್ ಸ್ಟೇಟ್ಮೆಂಟ್ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ. ರೆಡ್ಡಿ ಅವರು ಸತ್ಯವನ್ನ ಮಾತನಾಡ್ತಾರೆ. ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸಲ್ತದೆ. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತ ಹೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ನಿಶ್ಚಿತವಾಗಿ ಮುಜುಗರ ಅನಿಸ್ತದೆ. ಸ್ವತಃ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರೋರೇ ಹೇಳಿದ್ದಾರೆ ಎಂದ ಮೇಲೆ ಇನ್ನೇನು ಹಾಗಾಯ್ತು. ಯತ್ನಾಳ್ ಹೇಳಿದಾಗ ಸ್ವತಃ ನಿಮ್ಮ ಪಕ್ಷದವರೇ ಅವತ್ತಿನ ದಿನ ಕೇಂದ್ರ ಮಂತ್ರಿ ಆಗಿದ್ದವರು, ನಿಮ್ಮ ಪಕ್ಷದ ಹಿರಿಯ ನಾಯಕರು, ನಿಮ್ಮದೇ ಶಾಸಕರು ಅವರು ಹೇಳಿದಾಗ ಸುಳ್ಳು, ಪರ್ಸನಲ್ ದಾಖಲೆ ಇದ್ರು ಕೊಡ್ಬೇಕಪ್ಪ, ರಾಜೀನಾಮೆ ಕೊಟ್ಬಿಡ್ತಿದ್ವಿ. ದಾಖಲೆ ಇದ್ರು ಕೊಡ್ಬೇಕು ಅಷ್ಟೇ, ದಾಖಲೆ ಬೇಕು ಎಲ್ಲದಕ್ಕೂ. ಭಾರತದ ರಾಜಕಾರಣಿಗಳನ್ನ ದಾಖಲೆಯಲ್ಲಿ ಭ್ರಷ್ಟಾಚಾರದಲ್ಲಿ ಇನ್ನು ಮುಂದಕ್ಕೆ ಯಾವನಾದರೂ ಹಿಡಿದು ಬಿಟ್ರೆ ಅವನಿಗೆ ನೊಬೆಲ್ ಪಾರಿತೋಷಕ ಕೊಡಬೇಕು ದಾಖಲೆಯಲ್ಲಿ. ಯಾವನಾದರೂ ಮುಂದಿನ ದಿನಗಳಲ್ಲಿ ಭಾರತದ ರಾಜಕಾರಣಿಗಳನ್ನ ಭ್ರಷ್ಟತೆಯಲ್ಲಿ ದಾಖಲೆ ಸಮೇತ ಹಿಡಿದು ಬಿಟ್ರೆ ಆ ಹಿಡಿದವನಿಗೆ ದೇಶವ್ಯಾಪಿ ಸನ್ಮಾನಗಳನ್ನ ಮಾಡಿ ನೊಬೆಲ್ ಅನ್ನು ಕೊಡಬೇಕು. ಸಾಧ್ಯನೇ ಇಲ್ಲ. ಅವ್ನು ಫೂಲ್ ಅಷ್ಟೇ, ಅವನು ಸಿಗಾಕೊಂಡ್ರೆ ಅದರ ಮೇಲೆ ಫೂಲ್ ಅವನು. ಬಿಕಾಸ್ ಆಫೀಸರ್ಸು ವ್ಯಾಪಾರ ಮಾಡ್ಕೊಂಡು ಆಗೋಗಿದೆ. ಪೊಲಿಟಿಷಿಯನ್ಸು ಆಫೀಸರ್ಸು ಪೋಸ್ಟಿಂಗ್ಸನ್ನ ಅವರ ಜೀತಕ್ಕೆ ಅವ್ರು ರೆಡಿ ಇದ್ದಾರೆ. ಅವ್ರು ಎಷ್ಟು ಹಣವನ್ನು ಹಾಕಿದ್ದಾರೋ ಅದನ್ನು ಅವ್ರು ಮಾಡ್ಕೋಬೇಕು, ಮಾಡ್ಕೊಂಡಿದ ಮೇಲೆ ಇವ್ರಿಗೆ ಸಲ್ಲಿಸಬೇಕು. ಹಾಗಾಗಿ ಅದೆಲ್ಲ ಒಂದು ಗ್ರೂಪ್ ಆಗಿದೆ. ಅದು ಬಿಜೆಪಿಗೂ ಹೌದು, ಕಾಂಗ್ರೆಸ್ಗೂ ಹೌದು. ಮೋದಿನೂ ಬುರುಡೆ ಬಿಡೋದು ಬೇಡ, ಈಗ ಈ ಘನತೆ ವೆತ್ತ ರಾಹುಲ್ ಗಾಂಧಿ ಬೇಡ, ಬುರುಡೆ ಸುಮ್ಮನೆ. ನಮಗೆ ಗೊತ್ತಿದೆ ಕತೆ ಏನು ಅಂತ. ಯಾವನಾದ್ರೂ ದಾಖಲೆ ಸಮೇತ ತೋರಿಸ್ಗಿರಿಸ್ಬಿಟ್ರೆ ಈ ದೇಶದಲ್ಲಿ ನೆಕ್ಸ್ಟ್ ನನ್ನ ಪ್ರಕಾರದಲ್ಲಿ ಅವನು ನೊಬೆಲ್ ಕೊಡ್ಲೇಬೇಕು. ನೊಬೆಲ್ ಯಾವುದೋ ಒಂದು ಪ್ರಶಸ್ತಿ ಕೊಡಿ. ನೊಬೆಲ್ ಯಾಕೆ ಪರದೇಶಿ ಇದು ಅಂತ ಬೇಡ ಬಿಡು, ಪದ್ಮವಿಭೂಷಣ ಕೊಡ್ಬೇಕು ಅವನಿಗೆ. ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ತಪ್ಪಿಸ್ಕೋತಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಸರ್, ಅದು ರಾಯರೆಡ್ಡಿ ಅದು ಜನರಲ್ ಸ್ಟೇಟ್ಮೆಂಟ್. ಇನ್ನು ಯಾವ ಥರದ ಸ್ಟೇಟ್ಮೆಂಟ್ಗಳಿದೆ ಸರ್? ಆರ್ಡಿನರಿ ಸ್ಟೇಟ್ಮೆಂಟ್ ಯಾವ ಥರ ಕೊಡ್ಸೋಣ ಬೇಕು. ಸ್ಪೆಷಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಸರ್? ಎಕ್ಸ್ಟ್ರಾರ್ಡಿನರಿ ಸ್ಟೇಟ್ಮೆಂಟ್ ಅಂದ್ರೆ ಏನು ಸರ್? ಹೆಂಗಿದೆ ಸತೀಶ್ ಜಾರಕಿಹೊಳಿದು ಲೈಫು? ರಾಯರೆಡ್ಡಿ ಜನರಲ್ ಆಗಿ ಹೇಳಿದ್ದಾರೆ, ಮಂಜುನಾಥ್ ಸ್ಪೆಸಿಫಿಕ್ ಆಗಿ ನಿಮ್ಮ ಮೇಲೆ ಹೇಳಿದಾರಲ್ಲ ಸರ್, ಅದು ಓಕೆ ಇಲ್ವಾ ಸರ್? ಸ್ಪೆಸಿಫಿಕ್ ಆಗಿ ಇದೆಯಲ್ಲಪ್ಪ, ಅದೇನು ಜನರಲ್ ಇಲ್ವಲ್ಲ? ಒಪ್ಪನಾಗೆ ಹೇಳಿದ್ದಾರೆ, ನಿಮ್ಮ ಹೆಸರು ಹೇಳಿದಾರಪ್ಪ, ಅದು ಸರಿ ಇಲ್ವಾ? ಅಲ್ಲಿ ಬಂದ್ರೆ ಸ್ಪೆಸಿಫಿಕ್ ಇಲ್ಲ, ಇಲ್ಲಿ ಬಂದ್ರೆ ಜನರಲ್ಲು. ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾರೆ. ಭ್ರಷ್ಟ ಭಾರತ, ದಾರಿ ತಪ್ಪಿ ಹದಗೆಟ್ಟು ಹೋಗಿರುವಂತಹ ಪ್ರಜಾಪ್ರಭುತ್ವವೆಂಬ ಸುಳ್ಳಿನ ಮೋಸದ ವ್ಯವಸ್ಥೆ. ಇದರ ಮಧ್ಯೆ ಎಲ್ಲವೂ ಚೆಂದಾಗಿದೆ ಎಂದುಕೊಂಡು ನಾಟಕ ಆಡುತ್ತಿರುವ ರಾಜಕಾರಣಿಗಳು, ಅದನ್ನು ನಂಬಿ ಮುಂದೆ ಸಾಗುತ್ತಿರುವ ಘನತೆವೆತ್ತ ದೇಶದ ಪ್ರಜೆಗಳು ನಾವು ನಂಬಲೇಬೇಕಲ್ಲ ಸರ್, ಆಪ್ಷನ್ ಇಲ್ಲ.